ನಡುವೆ ಜಗಳ ಹಚ್ಚಿ ಅವರು ಚುನಾವಣೆ ಮಾಡಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಭಾಳ ಆಶ್ಚರ್ಯ ಸಂಗತಿ ಏನು ಅಂತಂದರೆ, ನಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಧ್ವನಿ ಎತ್ತಿದ್ರು, ಈ ಥರ ನನಗೆ ಆಗಿದೆ, ಅಪಮಾನ ಆಗಿದೆ ಅಂತ. ಆದರೂ ಕೂಡ ಸರ್ಕಾರದಿಂದ ಯಾವುದೇ ಕೂಡ ಉತ್ತರ ಸಿಗಲಿಲ್ಲ, ಯಾವುದೇ ಕೂಡ ಕ್ರಮ ಕೂಡ ಆಗಲಿಲ್ಲ. ಸೊ ವಿರೋಧ ಪಕ್ಷದ ನಾಯಕರಿಗೆ ಈ ಥರ ಆಗ್ತದೆ ಅಂತಂದರೆ ಸಾಮಾನ್ಯ ಜನರಿಗೆ ಏನಾಗುವಂತಂಬುದು ನಾವೆಲ್ಲ ವಿಚಾರ ಮಾಡಬೇಕಾಗತ್ತೆ. ಇಂಥ ಹಿರಿಯ ನಾಯಕರು ಬಹಳಷ್ಟು ಸಲ ಅವರು ಸಚಿವರಾಗಿದ್ದಾರೆ, ಲೋಕಸಭೆಯ ಸದಸ್ಯರಾಗಿದ್ದಾರೆ, ಈಗ ರಾಜ್ಯಸಭೆಯಲ್ಲಿದ್ದಾರೆ. ಅವರು ಲೀಡರ್ ಆಫ್ ಆಪೋಸಿಷನ್, ವಿರೋಧ ಪಕ್ಷದ ನಾಯಕರಿಗೆ ಈ ಥರ ಅವಮಾನ ಆಗ್ತದೆ ಅಂತಂದರೆ ಸಾಮಾನ್ಯ ಜನರ ಗತಿ ಏನದ ಅಂತಂಬುದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೂ ಕೂಡ ನಿಮ್ಗೆ ಗೊತ್ತಿದೆ, ಕೇಂದ್ರದಲ್ಲಿ ಸರ್ಕಾರ ಏನಿದೆ ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ. ಯಾವುದೇ ರೀತಿಯಲ್ಲಿ ಅವರು ಅಲ್ಲಾಡಲ್ಲ. ಏನಂತಾರೆ ನಮಗೇನು ಅವಶ್ಯಕತೆ ಇಲ್ಲ, ಫರಕ್ ಬೀಳಲ್ಲ, ನಾವು ಹೆಂಗಾದ್ರೂ ಮಾಡಿ ನಾವು ಗೆಲ್ತೀವಿ, ಓಟ್ ಚೋರಿ ಮಾಡಿ ಗೆಲ್ತೀವಿ, ಈ ಥರ ಮಾಡಿ ಗೆಲ್ತೀವಿ ಅಂತಂಬೋದು ಅವ್ರ ಮನಸ್ಸಲ್ಲಿದೆ. ಅದಕ್ಕೆ ಅದನ್ನು ನಾವು ಹೊಡಿಬೇಕು ಅಂತಂದರೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ 2028-29ರಲ್ಲಿ ಇವ್ರ ವಿರುದ್ಧವಾಗಿ ನಿಂತ್ಕೊಳ್ಬೇಕಾಗತ್ತೆ. ಈಗ ಏನು ಶುದ್ಧೀಕರಣ ಮಾಡಿದೆ ಅದ್ರ ಬದಲಾಗಿ ಅವ್ರ ಮನಸ್ಸು ಶುದ್ಧೀಕರಣ ಮಾಡಬೇಕು. ಯಾರೇ ಕೂಡ ನಾವು ಹುಟ್ತೀವಿ, ಈ ಜಾತಿ ಈ ಧರ್ಮದಲ್ಲಿ ಹುಟ್ಟಬೇಕಂತ ಯಾರೂ ಕೂಡ ಹುಟ್ಟಲ್ಲ. ನಾವು ಹುಟ್ಟಿದಾದ್ಮೇಲೆ ನಾವೆಲ್ಲರೂ ಮನುಷ್ಯರೇ, ನಾವೆಲ್ಲರೂ ಒಂದಾಗಿರಬೇಕು, ಸಮಾನವಾಗಿರಬೇಕು. ಇಲ್ಲ ಅಂತಂದರೆ ಇವ್ರು ಮನುವಾದಿಗಳು ಯಾರು ಜಾತಿವಾದ ಮಾಡ್ತಾ ಇದ್ದಾರೆ ಅವರನ್ನು ನಾವು ನಮ್ಮ ದೇಶದಿಂದ ನಾವು ಹೊರ ಹಾಕಬೇಕು ಅಂತಂಬುದೇ ಒಂದೇ ಉಳಿದದ. ಯಾಕೆ ಈಗಾಗಲೇ ನಮ್ಮ ಪಕ್ಷ ವತಿಯಿಂದ ನಾವು ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ನಾವು ಖರ್ಗೆ ಸಾಹೇಬ್ರ ಜೊತೆ ಇದ್ದೀವಿ. ಅದ್ರ ಜೊತೆ ಬರೀ ಇದು ಖರ್ಗೆ ಸಾಹೇಬ್ರಿಗೆ ಅಷ್ಟೇ ನೋವುಂಟಾಗಿಲ್ಲ, ದೇಶದ ಲಕ್ಷಾಂತರ ಜನರಿಗೆ, ಎಲ್ಲರಿಗೆ, ನನಗೆ ಹಿಡ್ಕೊಂಡೆ ಎಲ್ಲರಿಗೆ ಕೂಡ ಲಕ್ಷಾಂತರ ಜನರಿಗೆ ನೋವುಂಟಾಗಿದೆ. ಯಾಕಂತಂದರೆ ಇಷ್ಟೆಲ್ಲ ವರ್ಷ ಆದಮೇಲೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಹೋಗಲಿಲ್ಲ ಅಂತಂಬುದು ನಮ್ಮ ಮನಸ್ಸಲ್ಲಿದೆ. ಅದಕ್ಕೆ ಈ ಮಾಡಿನವರು ಉತ್ತರಾಖಂಡಲ್ಲಿ ಈ ಕೂಡಲೇ ಅವರು ಮುಖ್ಯಮಂತ್ರಿಯವರು ಕೂಡ ರಾಜೀನಾಮೆ ಕೊಡಬೇಕು. ಅದ್ರ ಜೊತೆ ಯಾರು ಕಾರ್ಯಕ್ರಮದ ಆಯೋಜಕರು ಯಾವ ಥರ ಇದು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು, ಅವರಿಗೆ ಬಂಧನ ಆಗಬೇಕು, ಅವ್ರ ಮೇಲೆ ಪೊಲೀಸ್ ಆ್ಯಕ್ಷನ್ ಆಗಲೇಬೇಕು ಅಂತಂಬುದು ನಮ್ಮ ಒತ್ತಾಯ ಇದೆ. ಅದಕ್ಕೆ ಎಲ್ಲರಿಗೂ ನಾನು ಇದೇ ಹೇಳ್ತೀನಿ, ಇದು ನಾವು ಪ್ರತಿಭಟನೆ ನಾವು ಮುಂದುವರಿಸೋಣ. ಯಾವಾಗಿನ ತನಕ ನಮಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸಿ ಎಲ್ಲರ ಪರವಾಗಿ ನಾವು, ಯಾಕಂದರೆ ನಾವೆಲ್ಲರೂ ಸಮಾನಿದ್ದು ನಾವು ಕೆಲಸ ಮಾಡೋಣ ಅಂತ ಹೇಳಿ ನ್ಯಾಯ ಮಾತಿಗೆ ಬರೋಣ. ಧನ್ಯವಾದಗಳು ಸರ್. ಹಾಗೂ ನಮ್ಮ ಸಂಸದ